ತಿರುಪತಿ ತಿಮ್ಮಪ್ಪಗೆ ಸಾಲ ಕೊಟ್ಟ ದೇವರ ದೇವಸ್ಥಾನ ನಮ್ ಬೀದರ್ದಾಗ ಅದ ಅಂದ್ರೂ ನಂಬ್ತ್ರಿ. ಜೈ ಶ್ರೀರಾಮ್ರಿಲ್ಲ ಉತ್ತರ ಕರ್ನಾಟಕ ಮಂದಿಗ. ಇವತ್ ನಾವು ಬಂದಿದ್ದು ಬೀದರ್ ಜಿಲ್ಲೆಯ ಪ್ರೇಮಾಪುರದ ಪ್ರಸಿದ್ಧ ದೇವಸ್ಥಾನ ಮೈಲಾರ ಮಲ್ಲಣ್ಣ ಖಂಡೋಬಾ ದೇವಸ್ಥಾನಕ್ಕೆ. ನೀವು ದೇವಸ್ಥಾನದ ಎದುರುಗಡೆ ನಿಂತು ನೋಡಿದಾಗ ದೇವಸ್ಥಾನದ ಮೇಲೆ ಶ್ರೀ ಮೈಲಾರ ಮಲ್ಲಣ್ಣ ಖಂಡೋಬಾ ಅಂತ ಹೇಳಿ ಬರ್ದಾರ. ಖಂಡೋಬಾ ಪದದ ಅರ್ಥ ಕೈಯಲ್ಲಿ ಖಡ್ಗ ಹಿಡಿದುಕೊಂಡ ದೇವರಿಗ ಖಂಡೋಬಾ ಅಂತ ಕರೀತಾರ. ಅದೇ ರೀತಿ ಮರಾಠಿ ಭಾಷೆದಾಗ ಮೈಲಾರ ಮಲ್ಲಣ್ಣ ಖಂಡೋಬಾ ಅಂತ ಕರೀತಾರ. ಈ ದೇವಸ್ಥಾನದ ಇತಿಹಾಸ ನೋಡೋದಾದ್ರೆ ಮಣಿಕಾಸುರ ಹಾಗೂ ಮಲ್ಲಾಸುರ ಅಂತ ಹೇಳಿ 2 ಜನ ರಾಕ್ಷಸರು ಇರ್ತಾರ. ಅವರು ಒಂದೇ ಕಲ್ಮಗ 12 ವರ್ಷಗಳ ಕಾಲ ತಪಸ್ಸು ಮಾಡ್ತಾರ. ಆಗ ಎಲ್ಲ ದೇವತೆಗಳು ಸೇರಿ ಬ್ರಹ್ಮದೇವರ ಬಳಿ ಹೋಗಿ ಆ ರಾಕ್ಷಸರ ತಪಸ್ಸು ನಿಲ್ಲಿಸ್ರಿ ಅಂತ ಹೇಳಿ ಕೇಳ್ಕೊತಾರ. ಬ್ರಹ್ಮದೇವ ರಾಕ್ಷಸರ ತಪಸ್ಸಿಗೆ ಮೆಚ್ಚಿ ಶೂರರ ಅಂತ ಹೇಳಿ ವರ ಕೊಡ್ತಾರ. ಈ ವರದ ಮಹತ್ವ ಏನಂದ್ರ ರಾಕ್ಷಸರ ದೇಹದ ಒಂದ್ ಹನಿ ಕೂಡ ನೆಲಕ್ ಬಿದ್ದರ ಅದೇ ರೀತಿ ರಾಕ್ಷಸ ಮತ್ತೊಬ್ಬ ಹುಡ್ಕೋತಾರ. ಈ ರೀತಿ ವರ ಕೊಟ್ಟಿದ್ದ ಬ್ರಹ್ಮದೇವ. ಆ ರಾಕ್ಷಸರು ವರ ಸಿಕ್ಕಿದ ಮೇಲೆ ಭೂಲೋಕದ ಜನರಿಗೆಲ್ಲ ದೌರ್ಜನ್ಯ ಮಾಡಕ್ ಪ್ರಾರಂಭ ಮಾಡ್ತಾರ. ಆಗ ಸನತ್ ಕುಮಾರ್ ಮಹರ್ಷಿ ಎಂಬರು ಶಿವನ ಬಳಿ ಹೋಗಿ ಆ ದೌರ್ಜನ್ಯದ ಬಗ್ಗೆ ಹೇಳ್ತಾರ. ಅದೇ ಸಮಯದಾಗ ಮಹಾದೇವ ಮತ್ತು ಮಾತೆ ಪಾರ್ವತಿ ಇಬ್ಬರು ಪಗಡೆ ಆಟ ಆಡ್ತಾ ಇರ್ತಾರ. ಇಬ್ಬರದಾಗ ಯಾರು ಸೋಲ್ತಾರ ಅವ್ರು 12 ವರ್ಷಗಳ ಕಾಲ ಕೈಲಾಸ ಬಿಟ್ಟು ಹೋಗ್ಬೇಕಂತ ಮಾತಾಗಿದಿರ್ತದ. ಆ ಆಟ ಮಹಾದೇವ ಸೋಲ್ತಾರ. ಲೋಕ ಕಲ್ಯಾಣಕ್ಕಾಗಿ ಮಾರ್ತಾಂಡವ ಭೈರವ ರೂಪ ತಂಡು ಧರೆಗಿಳಿದು ಮಣಿಕಾಸುರಾಗ ಮಲ್ಲಾಸುರ ವಧೆ ಮಾಡ್ತಾರ. ಈ ತರಹದ 12 ದೇವಸ್ಥಾನಗಳು ನಮ್ಮ ನೋಡಕ್ ಸಿಗ್ತಾವ. ಮುಂದೆ ಬಂದಂತೆ ಕರ್ನಾಟಕದ ಪ್ರಸಿದ್ಧ ದೊರೆ ಕಲ್ಯಾಣ ಚಾಳುಕ್ಯರ 6ನೇ ವಿಕ್ರಮಾದಿತ್ಯ ಈ ದೇವಸ್ಥಾನ ಕಟ್ಟಿಸ್ಕೊಡ್ತಾರ. ಈ ದೇವಸ್ಥಾನದ ಸುತ್ತಮುತ್ತ 108 ಕುಂಡಗಳು ನೋಡಕ್ ಸಿಗ್ತಾವ. ಅದೇ ರೀತಿ ಈ ದೇವಸ್ಥಾನದ ಜಾತ್ರೆ ಚಟ್ಟಿಯಿಂದ ಅಮಾಸೆವರೆಗೂ 1 ತಿಂಗಳ ಕಾಲ ನಡೀತದ. ನಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ, ಫ್ಯಾಮಿಲಿಗ ಫ್ರೆಂಡ್ಸ್ಗ ಶೇರ್ ಮಾಡ್ರಿ. ಮತ್ ಸಿಗರ್ ಮುಂದೆ ನೋಡೋದ.